ಅಭಿಷೇಕ್ ಬ್ಯಾನರ್ಜಿ ಅವರ ಮನೆಗೆ ದಿನಾ ಒಬ್ರು ಅತಿಥಿ ಬರಾಕತ್ತಾರೆ. ಪಾಪ ಅಭಿಷೇಕ್ ಬ್ಯಾನರ್ಜಿ ಅವ್ರಿಗೆ ಈ ಗತಿ ಬರಬಾರ್ದಾಗಿದೆ. ಅಧಿಕಾರ ಇದ್ದಾಗ ಮದವೇರಿದ ಆನೆ ತರ ಮೆರೆದಾಡ್ದವ್ರು ಈಗ ಮಣ್ಣು ಮುಖ್ಯಾರ. ನಡು ರಾತ್ರಿ ಪೊಲೀಸು ತನಿಖಾ ದಳಗಳು ಬಂದು ಬಾಗಿಲು ಬಡಿಯಾಕತ್ತಾವ. ಇಡಿ, ಸಿಬಿಐ, SIT, CID ಎಲ್ಲರಿಗೂ ಈಗ ಅಭಿಷೇಕ್ ಬ್ಯಾನರ್ಜಿನೇ ಬೇಕು. ಪಾಪ ಮಮತಕ್ಕಗ ಅಧಿಕಾರನೂ ಇಲ್ಲ, ಈ ಕಡೆ ಸೋದರಳಿಯನೂ ಜೈಲಿಗೆ ಹೋಗೋ ಪರಿಸ್ಥಿತಿ. ಅಧಿಕಾರದ ದರ್ಪ ತೋರಿಸಿ ಮೆರೆದವ್ರೆಲ್ಲ ಅಧಿಕಾರ ಕಳ್ಕೊಂಡ ಮೇಲೆ ಏನಾಗ್ತಾರು ಅನ್ನೋದಕ್ಕ ಇವರೇ ಉದಾಹರಣೆ. ಅಭಿಷೇಕ್ ಬ್ಯಾನರ್ಜಿ ಅವ್ರಿಗೆ ಬಂದಿರೋ ಪರಿಸ್ಥಿತಿ ಯಾರಿಗೂ ಬರ್ಬಾರ್ದು ನೋಡ್ರಿ. ಪಾಪ ಅಧಿಕಾರದಾಗಿದ್ದಾಗ ಗೊತ್ತಿರ್ಲಿಲ್ಲ ಅನಿಸ್ತೈತಿ. ಒಂದು ದಿನ ಅಧಿಕಾರ ಹೋದ್ಮೇಲೆ ಪ್ರತಿಯೊಂದು ನಾ ಮಾಡಿದ ಪಾಪ ನನಗೆ ಸುತ್ಕೊಂಡು ಬರ್ತೈತಿ ಅನ್ನೋದು. ಯಾಕಂದ್ರ ತಾವು ಅಧಿಕಾರದಾಗಿದ್ದಾಗ ಏನೇನ್ ಮೆರೆದಾಟ ಮಾಡಿದ್ರು. ಪಾಪ ಅಧಿಕಾರದಾಗ ಇರ್ಲಾರ್ದ ವಿರೋಧ ಪಕ್ಷದವರಾಗಿರ್ಬೋದು ಅಥವಾ ಅವರ ವಿರೋಧಿಗಳಾಗಿರ್ಬೋದು, ಅವ್ರನ್ನ ಸುಳ್ಳು ಕೇಸ್ ಹಾಕಿ ಒಳಗೆ ಹಾಕಿಸ್ತಿದ್ರು. ತಮ್ಮದೇ ರಾಜ್ಯಭಾರ ಮಾಡಿಕೊಂಡು ಅವ್ರನ್ನ ಬೇಕಾಬಿಟ್ಟಿ ನಡೆಸ್ಕೊಂತಿದ್ರು. ಈಗ ತಾವು ಅಧಿಕಾರ ಕಳ್ಕೊಂಡ ಮ್ಯಾಲ ಯಾವ ರೀತಿ ಪರಿಸ್ಥಿತಿಯನ್ನ ತಾವು ನಿರ್ಮಾಣ ಮಾಡಿದ್ರು ಅದ್ರೊಳಗೆ ತಾವೇ ಬದುಕಾಕತ್ತಾರ. ಈಗ ಅಭಿಷೇಕ್ ಬ್ಯಾನರ್ಜಿ ಅವರ ಮನೆಗೆ ದಿನ ಒಬ್ಬ ಅತಿಥಿ ಬರ್ತಾರ. ಒಂದಿನ CBI ಅವ್ರು ಬರ್ತಾರ, ಒಂದಿನ CID ಬರ್ತಾರ, ಒಂದು ದಿನ ಪೊಲೀಸರ ಬರ್ತಾರ, ಇನ್ನೊಂದು ದಿನ ED ಅವ್ರು ಬರ್ತಾರ. ಪ್ರತಿದಿನ ಪ್ರತಿಯೊಬ್ರು ಬರ್ತಾನೆ ಇರ್ತಾರ. ಅದು ಹೊತ್ತಿಲ್ದ ಹೊತ್ತೊಳಗೂ ಬರಾಕತ್ತಾರ. ಯಾಕಂದ್ರ ಅಭಿಷೇಕ್ ಬ್ಯಾನರ್ಜಿ ಅವ್ರ ಮನೆಯೊಳಗಿದ್ರು ಕೂಡ ನಾ ಮನೆಯೊಳಗಿಲ್ಲ ಅಂತ ಸುಳ್ಳು ಹೇಳ್ತಾರೆ ನೋಡ್ರಿ. ಹಿಂಗಾಗಿ ಅವ್ರು ಬರ್ಬೇಕಾಗತೈತಿ. ಇನ್ನ ಇಷ್ಟೊತ್ತಲ್ಲಿ ನಮ್ಮ ಅಳಿಯನ ಮನೆಗೆ ಪೊಲೀಸ್ ಅವ್ರು ಬಂದ್ರು, ED ಅವ್ರು ಬಂದ್ರು ಅಂತ ಮಮತಕ್ಕನು ನಡುರಾತ್ರಿ ನಿದ್ದೆ ಬಿಟ್ಟ ಬರ್ಬೇಕಾಗತೈತಿ. ಇದೆಲ್ಲ ಯಾಕೆ ನಡಿಯಾಕತ್ತೈತಿ? ಯಾಕೆ ಈ ಥರ CBI, CID, ED ಅವರು ಅಭಿಷೇಕ್ ಬ್ಯಾನರ್ಜಿ ಅವರ ಮನೆ ಬಾಗ್ಲ ತಟ್ಟಾಕತ್ತಾರು? ಸ್ವತಃ ಅಭಿಷೇಕ್ ಬ್ಯಾನರ್ಜಿ ಅವರು ಕೂಡ ಈ ಎಲ್ಲ ತನಿಖಾ ಸಂಸ್ಥೆಗಳಿಗೆ ಹೋಗಿ ವರದಿ ಒಪ್ಸಾಕತ್ತಾರು. ಹೇಳ್ತೇನೆ ಕೇಳ್ರಿ. ಅಭಿಷೇಕ್ ಬ್ಯಾನರ್ಜಿ ಅವರ ಸರ್ಕಾರ ಅಧಿಕಾರದಾಗಿದ್ದಾಗ ಅಂದ್ರೆ TMC ಅಧಿಕಾರದಾಗಿದ್ದಾಗ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಒಳಗ ಕೋಟ್ಯಾಂತರ ರೂಪಾಯಿ ಹಣದ ವರ್ಗಾವಣೆ ಆಗೈತಿ. ಅದು ಯಾಕಾಗೈತಿ, ಏನಕ್ಕಾಗೈತಿ, ಅದು ಯಾರಿಗಾಗೈತಿ ಅಂತ ವರದಿ ಕೇಳಿದಾಗ ಅಭಿಷೇಕ್ ಬ್ಯಾನರ್ಜಿ ಅವರ ಹೆಸರು ಮುನ್ನೆಲೆಗೆ ಬಂದೈತಿ. ಇದಾರೋಪದ ಮ್ಯಾಲ ಇಡೀ ಈಗ ಇವ್ರ ನಡ್ರೆಲ್ಲ ಮಾಡತೈತಿ. ಎಲ್ಲಿ ಹೋತು ಒಂದೊಂದು ರೂಪಾಯಿ ಲೆಕ್ಕನೂ ನಮಗೆ ಬೇಕು ಅಂತ ಅವ್ರನ್ನೂ ಅಲ್ದಾಡ್ಸತೈತಿ. ತಾನೂ ಕೂಡ ಅವರ ಮನೆಗೆ ಆಫೀಸ್ಗೆ ಅಲ್ದಾಡಕತ್ತೈತಿ. ಇನ್ನು CBI ಎಂಟ್ರಿ ತಗೊಳ್ಳೋದಕ್ಕೆ ಮುಖ್ಯವಾಗಿ ಕೋರ್ಟ್ ಕಾರಣ. ಕೋಲ್ಕತ್ತಾ ಹೈಕೋರ್ಟ್ ಹೇಳಿರೋದ್ರಿಂದಾಗಿ CBI ಅಭಿಷೇಕ್ ಬ್ಯಾನರ್ಜಿ ಅವರ ತನಿಖೆ ನಡೆಸಾಕತ್ತೈತಿ. 2 ಭ್ರಷ್ಟಾಚಾರದ ಆರೋಪ ಅಭಿಷೇಕ್ ಬ್ಯಾನರ್ಜಿ ಅವ್ರ ಮೇಲೆ ಕೇಳಿ ಬಂದೈತಿ. ಅದ್ರ ಜೊತೆ ED ಜೊತೆಗೆ ಮನಿ ಲಾಂಡರಿಂಗ್ ಕೇಸ್ ಒಳಗ CBI ಕೂಡ ಕೈ ಜೋಡಿಸಬೇಕು ಅಂತ ಕೋರ್ಟ್ ಆದೇಶ ಮಾಡೈತಿ. ಹಿಂಗಾಗಿ ಅವರು ಕೂಡ ಅಭಿಷೇಕ್ ಬ್ಯಾನರ್ಜಿ ಅವರ ಬೆನ್ನು ಹತ್ಯಾರ. ಯಾವ ರೇಂಜಿಗೆ ಅಂದ್ರ ಒಂದು ಮಾತೈತ್ ನೋಡ್ರಿ, ಬೆನ್ನು ಹತ್ತಿದ್ರ ಕೈ ತೊಳ್ಕೊಂಡ ಬೆನ್ನ ಹತ್ತತಿಯಲ್ಲೋ ಮಾರಾಯ ಅಂತ. ಹಂಗ CBI ಅವರು ಕೂಡ ED ಅವ್ರ ಜೊತೆ ಸೇರಿ ಅಭಿಷೇಕ್ ಬ್ಯಾನರ್ಜಿ ಅವರ ನಿದ್ದಿ ಭಂಗ ಮಾಡಿಬಿಟ್ಟಾರ. ಇನ್ನ CID ಕೂಡ ಅಭಿಷೇಕ್ ಬ್ಯಾನರ್ಜಿ ಅವರನ್ನ ಬಿಡವಲ್ತು. ಯಾಕಂದ್ರ ಸ್ವತಃ TMC ಒಳಗಿದ್ದಂತಹ ಮಾಜಿ ಆಗಿರುವಂತ ಕೆಲವು MLAಗಳು, ಸಂಸದರು ಒಂದು ಆರೋಪ ಮಾಡಿಬಿಟ್ಟಾರ. ಅಭಿಷೇಕ್ ಬ್ಯಾನರ್ಜಿ ಅವರು ನಮ್ಮೆಲ್ಲರ ಸಹಿಯನ್ನ ಫೋರ್ಜರಿ ಮಾಡ್ಯಾರ. ವಿರೋಧ ಪಕ್ಷದ ನಾಯಕನನ್ನ ಸೆಲೆಕ್ಟ್ ಮಾಡಬೇಕಾದ್ರೂ ಕೂಡ ಮತ್ತ ಇನ್ನೂ ಹಲವು ನಿರ್ಧಾರಗಳನ್ನ ತಗೋಬೇಕಾದಾಗ ನಮ್ಮೆಲ್ಲರ ಸಹಿಯನ್ನ ಅಭಿಷೇಕ್ ಬ್ಯಾನರ್ಜಿ ಅವರು ಸ್ವತಃ ಖುದ್ದಾಗಿ ಅವರ ಕೈಯಿಂದ ಅವರೇ ಬರ್ದಾರ. ನಮ್ಮ ಸಹಿಯನ್ನ ತಾವೇ ಮಾಡಿ ಫೋರ್ಜರಿ ಮಾಡ್ಯಾರ. ಹಿಂಗಾಗಿ ಅವರ ಮೇಲೆ ಕೇಸ್ ದಾಖಲಿಸ್ಕೋಬೇಕು ಅಂತ ಹೇಳಿದ್ರು. ಅದೇ ರೀತಿ ಇವರು ಸಹಿ ಮಾಡಿರೋದು ನಿಜವಾ ಸುಳ್ಳ ಅಂತ ಪತ್ತೆ ಮಾಡಕ CID ಅಭಿಷೇಕ್ ಬ್ಯಾನರ್ಜಿ ಅವರ ಬೆನ್ನ ಹತ್ತೈತಿ. ಮನೆ ಮುಂದೆ ಹೋಗಿ ಕೂಡ ನಿಂತಿತ್ತು, ಆಫೀಸ್ ಮುಂದೆ ಹೋಗಿ ನಿಂತಿತ್ತು. ಅದು ಎಷ್ಟು ಹುಡುಕ್ಯಾಡಕತ್ತಿತ್ತು ಅಭಿಷೇಕ್ ಬ್ಯಾನರ್ಜಿ ಅವ್ರನ್ನ ಅಂದ್ರ 3 ದಿನ ಆದ್ಮೇಲೆ ಅಭಿಷೇಕ್ ಬ್ಯಾನರ್ಜಿ ಅವರು CID ತೆಕ್ಕೆಗೆ ಸಿಕ್ಕರು. ಇನ್ನ CBI ಹಳಿದೊಂದು ಕೇಸು ಓಪನ್ ಮಾಡ್ಕೊಂಡೈತಿ. ಅಕ್ರಮವಾಗಿ ಕಲ್ಲಿದ್ದಲು ಸಾಗಣೆ ಮಾಡಿಸ್ತಿದ್ರು ಅಭಿಷೇಕ್ ಬ್ಯಾನರ್ಜಿ ಅವರು ಅಂತ CID ಕೂಡ ಅಭಿಷೇಕ್ ಬ್ಯಾನರ್ಜಿ ಅವರ ಆಪ್ತ ಒಬ್ಬ ಮನಿ ಲಾಂಡರಿಂಗ್ ಮಾಡಿ ಇವ್ರ ಹೆಸರು ಹೇಳಿ ಸಿಕ್ಕಾಕೊಂಡಾನಂತ. ಅದನ್ನು ಕೂಡ ಈಗ ಓಪನ್ ಮಾಡೈತಿ. 1, 2, 3, 4 ಅಯ್ಯಯ್ಯೋ ಎಷ್ಟದಾವ್ರಿ ಕೇಸ್ ಅಭಿಷೇಕ್ ಬ್ಯಾನರ್ಜಿ ಅವ್ರ ಮ್ಯಾಲ. 1 ಅಲ್ಲ 2 ಅಲ್ಲ, ಸಾಲು ಆರೋಪಗಳು ಕೇಳಿ ಬರಾಕತ್ತವ. ಈ ಕಡೆ ಅಧಿಕಾರ ಹೋತು ಮಮತಾಕ್ಕಗ, ಈ ಕಡೆ
ಸೋದರ ಅಳಿಯನೂ ಕೂಡ ಕೈತಪ್ಪಿ ಜೈಲಿಗೆ ಹೋಗ್ತಾನೇನೋ ಅನ್ನೋ ಭಯ ಹೆಚ್ಚಾಗಿರ್ಬೇಕು ಅನ್ನಿಸ್ತೈತಿ. ಮಾಡಿದ್ದನ್ನೋ ಮಾರಾಯ ಅನ್ನೋ ಗಾದೆ ಟಿಎಂಸಿಯ ಪ್ರತಿಯೊಬ್ಬ ಶಾಸಕ, ನಾಯಕ, ಗೂಂಡಾಗಳಿಗೆ ಅನ್ವಯಿಸಾಕತ್ತೈತಿ. ಕೆಲವೊಬ್ರು ಅಧಿಕಾರದ ಇದ್ದಾಗ ಮದ ಏರಿದ ಆನಿಗತ್ಲೆ ಜಿಗದಾಡಿದ್ರು. ಈಗ ಅವರಿಗೇನೆ ಮೊಟ್ಟೆ ಸೇವೆ ಮಾಡಕತ್ತಾರ ಅಲ್ಲಿನ ಜನ. ಅಭಿಷೇಕ್ ಬ್ಯಾನರ್ಜಿ ಅವರು ಕೂಡ ಇದನ್ನೇ ಮಾಡಿದ್ರು. ಅಧಿಕಾರ ಇಲ್ದವ್ರನ್ನ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳ್ಸೋದು. ಈಗ ನಿಜವಾದ ಕೇಸ್ ಒಳಗ ತಾವೇ ಜೈಲಿಗೆ ಹೋಗೋ ಪರಿಸ್ಥಿತಿ ತಲುಪಿ ಬಿಟ್ಟಾರ.